ಪುಸ್ತಕದ ಹೆಸರು ಗಾಯತ್ರಿ ಮಹಾವಿಜ್ಞಾನ. ಅಧ್ಯಾಯದ ಹೆಸರು ನಾರಿಯ ಮೇಲೆ ಪ್ರತಿಬಂಧ ಮತ್ತು ಕಳಂಕಬೇಕೆ. ಗಾಯತ್ರಿ ಉಪಾಸನೆಯ ಅರ್ಥ ಭಗವಂತನನ್ನು ಮಾತೆಯೆಂದು ಪರಿಗಣಿಸಿ ಅವಳ ಮಡಿಲನ್ನು ಸೇರುವುದು. ಜಗತ್ತಿನ ಎಷ್ಟೆಲ್ಲ ಸಂಬಂಧಗಳಿದ್ದರೂ ಬಾಂಧವ್ಯಗಳಿದ್ದರೂ ಅವೆಲ್ಲವುಗಳಿಗಿಂತಲೂ ತಾಯಿಯ ಸಂಬಂಧವು ಹೆಚ್ಚು ಪ್ರೇಮಪೂರ್ಣವೂ ಘನಿಷ್ಠವೂ ಆಗಿದೆ. ಪರಮಾತ್ಮನನ್ನು ನಾವು ಯಾವ ದೃಷ್ಟಿಯಿಂದ ನೋಡುವೆವೋ ನಮ್ಮ ಭಾವನೆಗಳಿಗೆ ಅನುಗುಣವಾಗಿ ಅವನು ಅದೇ ಮಟ್ಟದಲ್ಲಿ ಪ್ರತಿಕ್ರಿಯಿಸುತ್ತಾನೆ. ಪರಮಾತ್ಮನ ಮಡಿಲಿಗೆ ಜೀವವು ಮಾತೃಭಾವನೆಯಿಂದ ಸೇರಿದರೆ ವಾತ್ಸಲ್ಯಪೂರ್ಣವಾದ ಪ್ರತಿಕ್ರಿಯೆಯು ದೊರೆಯುವುದು. ಸ್ನೇಹ, ವಾತ್ಸಲ್ಯ, ಕರುಣೆ, ದಯೆ, ಮಮತೆ, ಉದಾರತೆ, ಕೋಮಲತೆ ಇತ್ಯಾದಿ ತತ್ವಗಳು ಸ್ವಾಭಾವಿಕವಾಗಿಯೇ ಸ್ತ್ರೀಯಲ್ಲಿ ಪುರುಷನಿಗಿಂತ ಹೆಚ್ಚಾಗಿ ಕಂಡುಬರುತ್ತದೆ. ಬ್ರಹ್ಮದ ಅರ್ಥವು ವಾಮಾಂಗ ಎಂದಾಗಿದೆ. ಬ್ರಾಹ್ಮಿ ತತ್ವವು ಹೆಚ್ಚು ಕೋಮಲವೂ ಆಕರ್ಷಕವೂ ಹಾಗೂ ಶೀಘ್ರವಾಗಿ ಕರಗುವಂತಹದ್ದು ಆಗಿದೆ. ಆದ್ದರಿಂದ ಪ್ರಾಚೀನ ಕಾಲದಿಂದಲೂ ಋಷಿಗಳು ಪರಮಾತ್ಮನನ್ನು ಮಾತೃಭಾವನೆಯೊಂದಿಗೆ ಆರಾಧಿಸುವ ರೂಢಿಯಿತ್ತು ಮತ್ತು ಅವರು ಪ್ರತಿಯೊಬ್ಬ ಧರ್ಮಾನುಷ್ಠಾನವನ್ನು ಬಯಸುವ ಭಾರತೀಯನಿಗೆ ಈ ಸುಲಭ ಸಾಧ್ಯವಾದ, ಸರಳವಾದ ಹಾಗೂ ತ್ವರಿತವಾದ ಫಲವನ್ನು ನೀಡುವ ಸಾಧನಾ ಪ್ರಣಾಳಿಯನ್ನು ತಮ್ಮದಾಗಿಸಲು ಆದೇಶವನ್ನು ಕೊಟ್ಟಿದ್ದರು. ಗಾಯತ್ರಿ ಉಪಾಸನೆಯು ಪ್ರತಿಯೊಬ್ಬ ಭಾರತೀಯನ ಧಾರ್ಮಿಕ ನಿತ್ಯಕರ್ಮದಲ್ಲಿ ಒಳಗೊಂಡಿದೆ. ಸಂಧ್ಯಾವಂದನೆಯನ್ನು ಯಾವುದೇ ವಿಧಾನವನ್ನು ಅನುಸರಿಸಿ ಪೂರೈಸಿದರೂ ಅದರಲ್ಲಿ ಗಾಯತ್ರಿಯ ಅನುಷ್ಠಾನವು ಅವಶ್ಯವಾಗಿ ಸೇರಿಕೊಂಡಿರುತ್ತದೆ. ವಿಶೇಷವಾದ ಲೌಕಿಕ ಅಥವಾ ಪಾರಲೌಕಿಕ ಪ್ರಯೋಜನಗಳನ್ನು ಪಡೆಯಬೇಕಿದ್ದರೆ ವಿಶೇಷ ರೂಪದ ಗಾಯತ್ರಿಯ ಉಪಾಸನೆಯಲ್ಲಿ ತೊಡಗಬೇಕಾಗುತ್ತದೆ. ಅಷ್ಟಾಗದಿದ್ದರೂ ನಿತ್ಯಕರ್ಮದ ಸಾಧನೆಯಲ್ಲಿ ಗಾಯತ್ರಿಯನ್ನು ಸೇರಿಸಿಕೊಳ್ಳುವುದು ಒಂದು ಕರ್ತವ್ಯವೇ ಆಗಿದೆ. ಗಾಯತ್ರಿ ಜಪವನ್ನು ಮಾಡದಿದ್ದರೆ ಧಾರ್ಮಿಕ ಕರ್ತವ್ಯಗಳನ್ನು ಅಲಕ್ಷಿಸಿದ ದೋಷವು ತಗಲುತ್ತದೆ. ಮಗಳು ಮತ್ತು ಮಗ ಇಬ್ಬರೂ ತಾಯಿಯ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರಿಯವಾದ ಸಂತಾನಗಳು. ಪರಮಾತ್ಮನಿಗೆ ನರ ಹಾಗೂ ನಾರಿ ಇಬ್ಬರೂ ಪ್ರೀತಿಪಾತ್ರರು. ಯಾವುದೇ ಪಕ್ಷಪಾತವನ್ನು ತೋರದ ಮತ್ತು ನ್ಯಾಯವಂತ ತಂದೆ ತಾಯಿಗಳು ತಮ್ಮ ಮಕ್ಕಳಲ್ಲಿ ಇಂದಿಗೂ ಭೇದ ಭಾವನೆಯನ್ನು ತೋರಿಸುವುದಿಲ್ಲ. ಅವರಿಗೆ ಗಂಡಾಗಲಿ ಹೆಣ್ಣಾಗಲಿ ಅದು ತಮ್ಮ ಸಂತಾನ. ಪರಮಾತ್ಮನು ಧಾರ್ಮಿಕ ಕರ್ತವ್ಯಗಳ ಹಾಗೂ ಆತ್ಮಕಲ್ಯಾಣದ ಸಾಧನೆಗಳಿಗಾಗಿ ಪುರುಷ ಹಾಗೂ ಸ್ತ್ರೀ ಇಬ್ಬರಿಗೂ ಸಾಕಷ್ಟು ಸೌಲಭ್ಯಗಳನ್ನು ಕಲ್ಪಿಸಿದ್ದಾನೆ. ಈ ಸಮಾನತೆಯ ನ್ಯಾಯ ಹಾಗೂ ನಿಷ್ಪಕ್ಷತೆಯ ದೃಷ್ಟಿಯಿಂದ ಔಚಿತ್ಯಪೂರ್ಣವಾಗಿದೆ. ತರ್ಕ ಹಾಗೂ ಪ್ರಮಾಣಗಳಲ್ಲಿಯೂ ಸಿದ್ಧವಾಗಿದೆ. ಈ ಸರಳವಾದ ಮತ್ತು ನೇರವಾದ ಸತ್ಯದಲ್ಲಿ ಯಾವುದೇ ವಿಘ್ನವನ್ನುಂಟು ಮಾಡುವುದು ಅಸಂಗತವಾಗುತ್ತದೆ. ಮನುಷ್ಯನ ಅರಿವೇ ಅತ್ಯಂತ ವಿಚಿತ್ರವಾಗಿದೆ. ಅವನಲ್ಲಿ ಎಲ್ಲ ವಿಧದಲ್ಲಿಯೂ ಅನುಚಿತವಾದ ಹಾಗೂ ಅನಗತ್ಯವಾದ ಸಂಗತಿಗಳು ಬಂದು ಸೇರಿಕೊಳ್ಳುತ್ತವೆ. ಹಿಂದಿನ ಕಾಲದಲ್ಲಿ ನಾರಿ ಜಾತಿಗೆ ಔಚಿತ್ಯಪೂರ್ಣವಾದ ಘನತೆ, ಗೌರವಗಳು ದೊರೆಯುತ್ತಿದ್ದವು. ಆದರೆ ಕಾಲದ ಗತಿಯಲ್ಲಿ ಎಂತಹ ಸಮಯವು ಬಂದಿತೆಂದರೆ ಸ್ತ್ರೀ ಜಾತಿಯನ್ನೇ ಸಾಮೂಹಿಕವಾಗಿ ಹೇಯ, ಪತಿತ, ತ್ಯಾಜ್ಯ, ಪಾತಕಿ, ಅನಧಿಕಾರಿ ಈ ವಿಧಗಳಲ್ಲಿ ಜಿಗುಪ್ಸೆಯಿಂದ ಕಾಣಲಾಯಿತು. ಈ ವಿಚಾರಧಾರೆಯು ನಾರಿಯ ಮಾನವೀಯ ಅಧಿಕಾರಗಳ ಮೇಲೆ ಭಯಂಕರವಾದ ಆಕ್ರಮಣವನ್ನು ಮಾಡಿತು ಮತ್ತು ಪುರುಷನಿಗೆ ಶ್ರೇಷ್ಠತೆ ಹಾಗೂ ಹೆಚ್ಚು ಸೌಲಭ್ಯಗಳನ್ನು ಒದಗಿಸಿತು. ಇದರಿಂದಾಗಿ ಸ್ತ್ರೀಯ ಮೇಲೆ ಅನೇಕ ನಿರ್ಬಂಧಗಳನ್ನು ಹೇರಿ ಆಕೆಯನ್ನು ಶಕ್ತಿಹೀನ, ಸಾಹಸಹೀನ, ವಿದ್ಯಾಹೀನಳನ್ನಾಗಿ ಮಾಡಿ ಅವಳ ಪ್ರತಿಷ್ಠೆಯನ್ನೇ ಕುಬ್ಜಗೊಳಿಸಿತು. ಸ್ತ್ರೀಯು ಸಮಾಜಕ್ಕೆ ಉಪಯೋಗಕರವಾದ ಕೆಲಸವನ್ನು ಮಾಡುವುದು ದೂರದಲ್ಲೇ ಉಳಿಯಿತು. ಆಕೆ ತನ್ನ ಆತ್ಮರಕ್ಷಣೆಗಾಗಿ ಇತರರ ಮುಖ ನೋಡುವ ಪರಿಸ್ಥಿತಿ ಉಂಟಾಯಿತು. ಇಂದು ಭಾರತೀಯ ನಾರಿಯು ಸಾಕಿದ ಪಶುಪಕ್ಷಿಗಳಂತೆ ಸಾಕುಪ್ರಾಣಿಯ ಸ್ಥಿತಿಯನ್ನು ತಲುಪಿದ್ದಾಳೆ. ಇದಕ್ಕೆ ಮುಖ್ಯವಾದ ಕಾರಣ ವಾಸ್ತವಿಕತೆಯನ್ನು ತಿರುಗುಮುರುಗಾಗಿ ತಿಳಿದಿದ್ದೇ ಆಗಿದೆ. ಇದು ಮಧ್ಯಕಾಲದ ಸಾಮಂತಶಾಹಿ ಯುಗದ ಪುರುಷನ ಅಹಂಕಾರದೊಂದಿಗೆ ಹುಟ್ಟಿಕೊಂಡದ್ದು. ಹಿಂದಿನ ಕಾಲದಲ್ಲಿ ಭಾರತೀಯ ನಾರಿಯು ಎಲ್ಲ ಕ್ಷೇತ್ರಗಳಲ್ಲಿಯೂ ಪುರುಷನಿಗೆ ಸಮಸಮವಾಗಿ ದುಡಿಯುತ್ತಿದ್ದಳು, ಚಿಂತಿಸುತ್ತಿದ್ದಳು. ರಥದ ಎರಡೂ ಚಕ್ರಗಳು ಸರಿಯಾಗಿ ಇದ್ದರೆ ಮಾತ್ರ ಸಮಾಜದ ಗಾಡಿಯು ಸರಿಯಾಗಿ ಚಲಿಸಬಲ್ಲದು. ಆದರೆ ಅದರ ಒಂದು ಚಕ್ರವನ್ನು ನುಚ್ಚು ನೂರಾಗಿಸಿದ್ದರಿಂದ ಅದರ ಇನ್ನೊಂದು ಚಕ್ರವು ತಡವರಿಸತೊಡಗಿದೆ. ಏಕೆಂದರೆ ನಾರಿ ಸಮಾಜವನ್ನು ಅಯೋಗ್ಯವೆಂದು ತೀರ್ಮಾನಿಸಿದ್ದರಿಂದ ಅದರ ಜವಾಬ್ದಾರಿಯನ್ನು ನರನೇ ಹೊರಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಒಟ್ಟಾರೆಯಾದ ಈ ಅವ್ಯವಸ್ಥೆಯಿಂದಾಗಿ ನಮ್ಮ ದೇಶ ಮತ್ತು ಜಾತಿಗಳಿಗೆ ಎಷ್ಟೊಂದು ಹಾನಿಯುಂಟಾಗಿದೆ ಎಂಬುದರ ಕಲ್ಪನೆಯನ್ನು ಮಾಡುವುದು ಅಸಾಧ್ಯ. ಮಧ್ಯಕಾಲದ ಅಂಧಕಾರ ಯುಗದಲ್ಲಿನ ಕೆಡುಕುಗಳನ್ನು ಸುಧಾರಣೆಗಳ ಮೂಲಕ ಸರಿಪಡಿಸಿಕೊಳ್ಳಲು ವಿವೇಕವಂತರಾದ ಹಾಗೂ ದೂರದರ್ಶಿಗಳಾದ ಮಹಾಪುರುಷರು ಪ್ರಯತ್ನಿಸುತ್ತಲೇ ಇದ್ದಾರೆ ಎನ್ನುವುದು ಸಮಾಧಾನದ ಸಂಗತಿ.
ಮಧ್ಯಕಾಲೀನ ಯುಗದ ಸಂಕೀರ್ಣತೆಗಳನ್ನು ಹಾಗೂ ನಾರಿಯನ್ನು ಸಂಕೋಲೆಗಳಿಂದ ಬಂಧಿಸಿದ ಪರಿಸ್ಥಿತಿಯನ್ನು ಬದಲಾಯಿಸಿ ಆಕೆಯ ಬೇಡಿಗಳನ್ನು ಕಳಚಿ ಮತ್ತೊಮ್ಮೆ ಅಡಿಯಲ್ಲಿ ಗಾಡಿಯು ಚಲಿಸುವಂತೆ ಮಾಡದಿದ್ದರೆ ನಮ್ಮ ದೇಶವು ಪ್ರಾಚೀನ ಭಾರತದ ಗೌರವವನ್ನು ತಿರುಗಿ ಪಡೆದುಕೊಳ್ಳಲಾರದು ಎನ್ನುವುದನ್ನು ಪ್ರಾಜ್ಞರು ತಮ್ಮ ಅನುಭವಗಳಿಂದ ಕಂಡುಕೊಂಡಿದ್ದಾರೆ. ಪೂರ್ವಕಾಲದ ನಾರಿಯರು ಯಾವ ಆರೋಗ್ಯಪೂರ್ಣ ಸ್ಥಿತಿಯಲ್ಲಿದ್ದರೋ ಅಂತಹುದೇ ಸ್ಥಿತಿಯನ್ನು ಪುನಃ ಬರಮಾಡಿಕೊಳ್ಳುವುದರಿಂದ ನಮ್ಮ ಸಂಸ್ಕೃತಿಯ ಪುಡಿಪುಡಿಯಾದ ಅಂಗವು ಮತ್ತೆ ಅರಳತೊಡಗಬಲ್ಲದು ಮತ್ತು ಭಾರತದ ಸರ್ವಾಂಗೀಣ ವಿಕಾಸವು ಸಾಧ್ಯವಾಗಬಲ್ಲದು. ಆದರೆ ಇಂತಹ ಶುಭ ಪ್ರಯತ್ನಗಳಿಗೆ ಹೊರಟಾಗಲು ಮಧ್ಯಕಾಲದ ಕೆಟ್ಟ ಸಂಸ್ಕಾರಗಳನ್ನು ರೂಢಿಯಲ್ಲಿ ಅಳವಡಿಸಿಕೊಂಡ ಅಂಧಾನುಕರಣೆಯೇ ಧರ್ಮವೆಂದು ತಿಳಿಯುವ ಸಂಪ್ರದಾಯವಾದಿಗಳ ವಿಚಾರಧಾರೆಯು ಈಗಲೂ ಮಾರ್ಗ ಮಧ್ಯದಲ್ಲಿ ಬಂಡೆಗಲ್ಲಿನಂತೆ ನಿಂತು ಬೆದರಿಸುವುದನ್ನು ಬಿಡುವುದಿಲ್ಲ. ಭಗವಂತನ ಮೇಲೆ ಭಕ್ತಿ, ಗಾಯತ್ರಿಯ ಉಪಾಸನೆ ಈ ವಿಚಾರಗಳಲ್ಲಿ ಸ್ತ್ರೀಯರಿಗೆ ಅಧಿಕಾರವೇ ಇಲ್ಲವೆಂದು ಹೇಳಲಾಗುತ್ತಿದೆ. ಇದಕ್ಕಾಗಿ ಅನೇಕ ಗ್ರಂಥಗಳಿಂದ ಶ್ಲೋಕಗಳನ್ನು ಉದ್ಧರಿಸಲಾಗುತ್ತಿದೆ. ಈ ಶ್ಲೋಕಗಳು ಸ್ತ್ರೀಯರು ವೇದ ಮಂತ್ರಗಳನ್ನು ಓದಕೂಡದು, ಕೇಳಕೂಡದು, ಏಕೆಂದರೆ ಗಾಯತ್ರಿಯು ವೇದದ ಮಂತ್ರವಾಗಿದೆ. ಆದ್ದರಿಂದ ಸ್ತ್ರೀಯರು ಅದನ್ನು ತಮ್ಮದಾಗಿಸಬಾರದು ಎಂದು ವಿವರಿಸುತ್ತವೆ. ಈ ಪ್ರಮಾಣಗಳ ಬಗ್ಗೆ ನಮಗೆ ಏನೂ ವಿರೋಧವಿಲ್ಲ, ಏಕೆಂದರೆ ಒಂದು ಕಾಲಘಟ್ಟದಲ್ಲಿ ಭಾರತವು ಇಂತಹದ್ದೇ ಪರಿಸ್ಥಿತಿಯನ್ನು ಎದುರಿಸಿತ್ತು. ಆಗ ನಾರಿಯನ್ನು ನಿಕೃಷ್ಟವಾದ ಜೀವ ಜಂತುಗಳೊಂದಿಗೆ ಇಡಲಾಗಿತ್ತು. ಆ ಸಮಯದಲ್ಲಿ ಯುರೋಪ್ ದೇಶಗಳಲ್ಲಿ ಸ್ತ್ರೀಯರಿಗೆ ಹುಲ್ಲು ಕಡ್ಡಿಗಳಂತೆ ಆತ್ಮವೇ ಇಲ್ಲವೆಂದು ತಿಳಿಯಲಾಗುತ್ತಿತ್ತು. ಅದೇ ಪರಿಸ್ಥಿತಿಗಳಿಗೆ ಸರಿಹೊಂದುವಂತೆ ಸ್ತ್ರೀಯರ ಮಾನ್ಯತೆಯು ಸ್ವೀಕರಿಸಲ್ಪಟ್ಟಿತು. ಆ ಸಮಯದಲ್ಲಿ ಏನು ಹೇಳಲಾಗುತ್ತಿದ್ದೆಂದರೆ, ನಿರಿಂದ್ರಿಯ ಯಮಂತ್ರಾಶ್ಚ ಸ್ತ್ರೀಯೋ ನೃತಮಿತಿ ಸ್ಥಿತಿ, ಅರ್ಥಾತ್ ಸ್ತ್ರೀಯರು ನಿರೀಂದ್ರಿಯರು, ಮಂತ್ರರಹಿತರು, ಅಸತ್ಯ ಸ್ವರೂಪಿಣಿಯರು ಹಾಗೂ ಕುತ್ಸಿತರು. ಸ್ತ್ರೀಯರನ್ನು ಹಳ್ಳಿಗಾಡಿನ ಶೂದ್ರ, ಪಶು ಮತ್ತು ಡೋಲಿನಂತೆ ಬಡಿಯಲು ಯೋಗ್ಯವಾದ ವಸ್ತು ಎಂಬ ವಿಚಾರಗಳುಳ್ಳ ಈ ಶ್ಲೋಕವನ್ನು ಓದಿ. ಪೌಂಶ್ಚಾಲ್ಯಚ್ಛಲಚಿತ್ತಾಶ್ಚ ನೈಸ್ನೇಹಶ್ಚ ಸ್ವಭಾವತಃ ರಕ್ಷಿತಾ ಯತ್ನತೋಪೀಹ ಭತ್ಯಶ್ವೇತ ವಿಕುರ್ವತೆ. ಮನು 9:15. ಅರ್ಥಾತ್ ಸ್ತ್ರೀಯರು ಸ್ವಾಭಾವಿಕವಾಗಿಯೇ ವ್ಯಭಿಚಾರಿಣಿಯರು, ಚಂಚಲ ಮನಸ್ಸಿನವರು, ಪ್ರೇಮರಹಿತರು. ಅವರನ್ನು ಭಾರೀ ಜಾಗರೂಕತೆಯಿಂದ ನೋಡಿಕೊಳ್ಳಬೇಕಾದ ಅಗತ್ಯವಿದೆ. ವಿಶ್ವಾಸಪಾತ್ರಂ ನ ಕಿಮಸ್ತಿ ನಾರಿ ದ್ವಾರಂ ಕಿಮೇಕಂ ನರಕಸ್ಯ ನಾರಿ ವಿದ್ವಾನಃ ಮ ವಿಘ್ನಮೋಸ್ತಿ ಕೋವಾ ನಾರ್ಯಾ ಪಿಶಾಚ್ಯ ನ ಚ ವಂಚಿತೋ ಯಃ. ಶಂಕರಾಚಾರ್ಯ ಪ್ರಶ್ನೋತ್ತರಿಯಿಂದ. ಪ್ರಶ್ನೆ: ವಿಶ್ವಾಸಕ್ಕೆ ಯಾರು ಯೋಗ್ಯರಲ್ಲ? ಉತ್ತರ: ನಾರಿ. ಪ್ರಶ್ನೆ: ನರಕಕ್ಕೆ ಹೋಗಲು ಒಂದೇ ಒಂದು ಮಾರ್ಗ ಯಾವುದು? ಉತ್ತರ: ನಾರಿ. ಪ್ರಶ್ನೆ: ಬುದ್ಧಿವಂತನು ಯಾರು? ಉತ್ತರ: ಯಾರು ನಾರಿ ಎಂಬ ಪಿಶಾಚಿಯಿಂದ ಮೋಸಕ್ಕೆ ಒಳಗಾಗಿಲ್ಲವೋ ಅವನು. ಸ್ತ್ರೀಯ ಧಾರ್ಮಿಕ ವಿಚಾರದಲ್ಲಿ ಇಂತಹ ಅನಾಧಾರಗಳೇ ಹಬ್ಬಿಕೊಂಡಿದ್ದರೆ ಅವರ ಮೇಲೆ ವೇದಶಾಸ್ತ್ರಗಳನ್ನು ಓದಕೂಡದು, ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸಬಾರದು, ಜ್ಞಾನ ಉಪಾರ್ಜನೆಯಿಂದ ದೂರವಿರಬೇಕು. ಇಂತಹ ಪ್ರತಿಬಂಧಗಳನ್ನು ಹೇರುವುದು ಆಶ್ಚರ್ಯವೆಂದು ತೋರುವುದಿಲ್ಲ. ಈ ರೀತಿಯಲ್ಲಿ ಪ್ರತಿಬಂಧವನ್ನು ಸೂಚಿಸುವ ಅನೇಕ ಶ್ಲೋಕಗಳು ನಮಗೆ ದೊರೆಯುತ್ತವೆ. ವೇದೇನಾಧಿಕಾರಾತ್. ಶಂಕರಾಚಾರ್ಯರು: ಸ್ತ್ರೀಯರು ವೇದದ ಅಧಿಕಾರಿಣಿಗಳಲ್ಲ. ಅಧ್ಯಯನರಹಿತಯ ಸ್ತ್ರೀಯ ತದನುಷ್ಠಾನಮಶಕ್ಯ ತ್ವಾತ್ ತಸ್ಮಾತ್ ಪುಂಸ ಏವೋಪಸ್ಥಾನಾದಿಕಂ. ಸ್ತ್ರೀಯು ಅಧ್ಯಯನವಿಲ್ಲದವಳಾದ್ದರಿಂದ ಯಜ್ಞದಲ್ಲಿ ಮಂತ್ರೋಚ್ಚಾರವನ್ನು ಮಾಡಲಾರಳು. ಆದ್ದರಿಂದ ಕೇವಲ ಪುರುಷರೇ ಮಂತ್ರಪಾಠವನ್ನು ಮಾಡಲಿ. ಸ್ತ್ರೀ ಶೂದ್ರೌ ನಾಧಿಯಾತಯಂ. ಸ್ತ್ರೀ ಮತ್ತು ಶೂದ್ರರು ವೇದವನ್ನು ಓದದಿರಲಿ. ನ ವೈ ಕನ್ಯಾ ನ ಯುವತಿ. ಕನ್ಯೆಯು ಓದದಿರಲಿ, ಸ್ತ್ರೀಯು ಓದದಿರಲಿ. ಹೀಗೆ ಸ್ತ್ರೀಯರನ್ನು ಧರ್ಮ, ಜ್ಞಾನ, ಭಗವಂತನ ಆರಾಧನೆ ಹಾಗೂ ಆತ್ಮಕಲ್ಯಾಣಗಳನ್ನು ತಡೆಹಿಡಿಯಲು ಬಳಸುವ ಪ್ರತಿಬಂಧಗಳನ್ನು ಎಷ್ಟೋ ಭೋಳೆ ಮನುಷ್ಯರು ಸನಾತನ ಧರ್ಮವೆಂದು ತಿಳಿಯುವರು. ಮಾತ್ರವಲ್ಲ, ಅದನ್ನು ಗಂಭೀರವಾಗಿ ಸಮರ್ಥಿಸುವರು. ಇಂತಹ ಮನುಷ್ಯರು ಪ್ರಾಚೀನ ಸಾಹಿತ್ಯದಲ್ಲಿ ಇಂತಹ ಪ್ರತಿಬಂಧಗಳೇ ಇರಲಿಲ್ಲ ಎಂಬುದನ್ನು ತಿಳಿದುಕೊಳ್ಳಬೇಕು. ಆ ಕಾಲದಲ್ಲಿ ಎಲ್ಲೆಡೆಯೂ ನಾರಿಯ ಘನತೆಯ ವರ್ಣನೆಯೇ ಇದೆ. ಆಕೆಗೂ ಪುರುಷರಂತೆಯೇ ಧಾರ್ಮಿಕ ಅಧಿಕಾರವಿದೆ. ಪ್ರತಿಬಂಧವು ಒಂದು ಕಾಲಘಟ್ಟದಲ್ಲಿ ಕೆಲವು ವ್ಯಕ್ತಿಗಳಿಂದ ರಚಿತವಾಗಿದ್ದು, ಅದು ಸಾಹಿತ್ಯದ ರಾಶಿಯಲ್ಲಿ ಒಂದು ಚಿಕ್ಕ ಎಳ್ಳಿನ ಪ್ರಮಾಣದಲ್ಲಿದೆ. ಇಂತಹ ಜನರು ಎಲ್ಲ ಶ್ರೇಷ್ಠವಾದ ಧರ್ಮಗ್ರಂಥಗಳಲ್ಲಿ ಮನಬಂದಂತೆ ಅರ್ಥಾರ್ಥ ಸಂಬಂಧವಿಲ್ಲದ ಶ್ಲೋಕಗಳನ್ನು ತುಂಬಿಸಿ ನಮ್ಮ ಸರಕನ್ನು ಋಷಿ ಪ್ರಣೀತವೆಂದು ಸಿದ್ಧಪಡಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಅಷ್ಟೆ. ಭಗವಾನ್ ಮನುವು ನಾರಿ ಜಾತಿಯ ಮಹಾನತೆಯನ್ನು ಮುಕ್ತಕಂಠದಿಂದ
ಹೊಗಳಿದ್ದಾನೆ. ಪ್ರಜಾನಾರ್ಥಂ ಮಹಾಭಾಗಾಃ ಪೂಜಾರ್ಹ ಗೃಹದೀಪ್ತಯ ಸ್ತ್ರೀಯ ಶ್ರಿಯಶ್ಚುಗ್ಗೇಹೇಷು ನ ವಿಶೇಷೋಸ್ತಿ ಕಶ್ಚನ. ಅಪತ್ಯಂ ಧರ್ಮಕಾರ್ಯಾಣ ಶುಶ್ರೂಷಾ ರತಿರುತ್ತಮ. ದುರಾಧೀನಸ್ತತ್ ಸ್ವರ್ಗಃ ಪಿತॄಣಾಮಾತ್ಮನಶ್ಚ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಯತ್ರೇತಾಸ್ತು ನ ಪೂಜ್ಯಂತೆ ಸರ್ವಾಸ್ತತ್ಫಲಕ್ರಿಯಾಃ. ಅರ್ಥಾತ್ ಸ್ತ್ರೀಯರು ಪೂಜೆಗೆ ಅರ್ಹರು, ಮಹಾಭಾಗರು ಮತ್ತು ಮನೆಯ ಬೆಳಕು. ಅವರು ಮನೆಗೆ ಕಲ್ಯಾಣವನ್ನುಂಟು ಮಾಡುವರು, ಧರ್ಮ ಕಾರ್ಯಗಳಲ್ಲಿ ಸಹಾಯವನ್ನು ಮಾಡುವವರು. ಸ್ತ್ರೀಯರ ಅಧೀನದಲ್ಲಿ ಸ್ವರ್ಗವಿದೆ. ಎಲ್ಲಿ ಸ್ತ್ರೀಯರು ಪೂಜನೀಯರೋ ದೇವತೆಗಳು ಅಲ್ಲಿ ವಾಸಿಸುವರು. ಎಲ್ಲಿ ಅವರ ತಿರಸ್ಕಾರವಾಗುವುದೋ ಅಲ್ಲಿ ಎಲ್ಲ ಕ್ರಿಯೆಗಳು ನಿಷ್ಫಲವಾಗುತ್ತದೆ. ಭಗವಾನ್ ಮನುವಿಗೆ ನಾರಿ ಜಾತಿಯ ಮೇಲೆ ಇಷ್ಟೊಂದು ಉಚ್ಚಮಟ್ಟದ ಶ್ರದ್ಧೆ ಇರುವಾಗ ಅವರದೇ ಗ್ರಂಥದಲ್ಲಿ ಅಲ್ಲಿ ಇಲ್ಲಿ ಸ್ತ್ರೀಯರ ಅಸಹ್ಯ ನಿಂದೆ ಹಾಗೂ ಧಾರ್ಮಿಕ ಸೌಲಭ್ಯಗಳ ನಿಷೇಧ ಹೇಗೆ ಕಂಡುಬರುತ್ತದೆ? ಮನುವಿನಂತಹ ಮಹಾಪುರುಷರು ಇಂತಹ ಪರಸ್ಪರ ವಿರೋಧಿಯಾದ ಮಾತುಗಳನ್ನು ಬರೆಯುವ ಸಾಧ್ಯತೆಯೇ ಇಲ್ಲ. ಇಂತಹ ಹೇಳಿಕೆಗಳು ಆ ಗ್ರಂಥಗಳ ಹಿಂದಿರುವ ತುಚ್ಛ ಮನುಷ್ಯರ ಸೇರ್ಪಡೆಯಷ್ಟೇ ಆಗಿದೆ. ಈ ಸೇರ್ಪಡೆಗೆ ಪ್ರಮಾಣವೂ ದೊರೆಯುತ್ತದೆ ನೋಡಿ. ಮಾನ್ಯ ಕಾಪಿ ಮನುಸ್ಮೃತಿಶ್ಚಾದುತಿ ಚ ವ್ಯಾಖ್ಯಾಪಿ ಮೇಧಾತಿತೆ ಸಾ ಲುಪ್ತೈವ ವಿಧೇವಾ ಶಾಶ್ಚ ಚಿದಪಿ ಪ್ರಾಪ್ಯಂ ನ ತತ್ಪುಸ್ತಕಂ. ಶೋಣೀಂದ್ರೋ ಮದನ ಸಹಾರಣಾಸುತೋ ದೇಶಾಂತರಾದಾಹ್ಯತೈ ಜೀರ್ಣೋದ್ಧಾರ ರಮಾಚಿತಕರತ್ ತಥಾ ಇತತ್ ಪುಸ್ತಕ ಲಿಖ್ಯತೆ. ಅರ್ಥಾತ್ ಹಿಂದಿನ ಕಾಲದಲ್ಲಿ ಯಾವುದೋ ಒಂದು ಪ್ರಾಮಾಣಿಕವಾದ ಮನುಸ್ಮೃತಿ ಇದ್ದಿತ್ತು ಮತ್ತು ಮೇಧಾತತಿ ಎನ್ನುವ ವ್ಯಕ್ತಿ ಅದಕ್ಕೊಂದು ಔಚಿತ್ಯಪೂರ್ಣವಾದ ವ್ಯಾಖ್ಯೆಯನ್ನು ಬರೆದಿದ್ದನು. ದೌರ್ಭಾಗ್ಯದಿಂದ ಆ ಪುಸ್ತಕವು ಕಳೆದು ಹೋಯಿತು. ಆಗ ರಾಜ ಮದನನು ಅತ್ತಿತ್ತ ಸಿಕ್ಕಿದ ಪುಸ್ತಕಗಳಿಂದ ಅದರ ಜೀರ್ಣೋದ್ಧಾರವನ್ನು ಮಾಡಿದನು. ಕೇವಲ ಮನುಸ್ಮೃತಿಗೆ ಈ ಗೋಟಾಳೆಯು ಸೀಮಿತವಾಗಿಲ್ಲ. ಇತರ ಗ್ರಂಥಗಳಲ್ಲಿಯೂ ಇಂತಹ ಸೇರ್ಪಡೆಯು ಸಾಕಷ್ಟು ನಡೆದಿದೆ ಮತ್ತು ಮನಬಂದಂತೆ ಸೇರಿಸಿಕೊಳ್ಳುವ ಈ ಥರದ ಮಾತುಗಳು ಶಾಸ್ತ್ರ ವಿರುದ್ಧವಾಗಿದ್ದರೂ ಅವುಗಳನ್ನು ಶಾಸ್ತ್ರವಚನವೆಂದು ಸಾಧಿಸುವ ಪ್ರಯತ್ನವೂ ನಡೆದಿದೆ. ದೈತ್ಯಾಃ ಸರ್ವೇ ವಿಪ್ರಕುಲೇಷು ಭೂತ್ವಾ ಕಲೆ ಯುಗೆ ಭಾರತೆ ಷಟ್ಸಹಸ್ರಯಾಂ ನಿಷ್ಕಾಸ್ಯ ಕಾಂಶ್ಚಿತ್ ನವ ನಿರ್ಮಿತಾನಾಂ ನಿವೇಶಣಾಂ ತತ್ರ ಕುರ್ವಂತಿ ನಿತ್ಯಂ. ಗರುಡ ಪುರಾಣ. ರಾಕ್ಷಸರು ಕಲಿಯುಗದಲ್ಲಿ ಬ್ರಾಹ್ಮಣ ಕುಲದಲ್ಲಿ ಜನಿಸಿ ಮಹಾಭಾರತದ 6,000 ಶ್ಲೋಕಗಳಲ್ಲಿ ಅನೇಕ ಶ್ಲೋಕಗಳನ್ನು ಆರಿಸಿ ತೆಗೆಯುವರು ಮತ್ತು ಅವುಗಳ ಸ್ಥಾನದಲ್ಲಿ ಹೊಸತಾದ ಕೃತ್ರಿಮ ಶ್ಲೋಕಗಳನ್ನು ಸೇರ್ಪಡೆಗೊಳಿಸುವರು. ಈ ಶ್ಲೋಕಗಳು ಪ್ರಕ್ಷೇಪವಾಗಿ ಉಳಿಯುವುದು. ಇದೇ ಮಾತನ್ನು ಮಧ್ವಾಚಾರ್ಯರು ಹೀಗೆ ಹೇಳಿದ್ದಾರೆ: ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅರಿತಾನಪಿ ಕುರ್ಯುಃ ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥಾ ಅನುತ್ಪನ್ನಾಃ ಅಪಿ ಗ್ರಂಥ ವ್ಯಾಕುಲಾ ಇತಿ ಸರ್ವಶಃ. ಸ್ವಾರ್ಥಿಗಳಾಗಿ ಜನರು ಗ್ರಂಥಗಳಿಂದ ವಚನಗಳನ್ನು ಅಡಗಿಸುವರು, ಕೆಲವೆಡೆ ಹೆಕ್ಕಿ ತೆಗೆಯುವರು, ಇನ್ನು ಕೆಲವೆಡೆ ತಿಳಿದೇ ಮತ್ತು ಕೆಲವೊಮ್ಮೆ ಪ್ರಮಾದದಿಂದ ಅವುಗಳನ್ನು ಬದಲಿಸುವರು. ಹೀಗೆ ಪ್ರಾಚೀನ ಗ್ರಂಥಗಳು ತುಂಬ ಅಸ್ತವ್ಯಸ್ತಗೊಂಡಿವೆ. ನರ ಮತ್ತು ನಾರಿಯರು ಒಂದು ರಥದ 2 ಚಕ್ರಗಳು, ಒಂದೇ ಶರೀರದ 2 ಭುಜಗಳು, ಒಂದೇ ಮುಖದ 2 ಕಣ್ಣುಗಳು. ಒಂದಿಲ್ಲದಿದ್ದರೆ ಇನ್ನೊಂದು ಅಪೂರ್ಣವಾಗಿಯೇ ಉಳಿಯುತ್ತದೆ. 2 ಅರ್ಧಾಂಗಗಳು ಸೇರಿಯೇ ಒಂದು ಪೂರ್ಣಾಂಗವಾಗುತ್ತದೆ. ಮಾನವ ಪ್ರಾಣಿಯ ಬೇರ್ಪಡಿಸಲಾಗದ 2 ಭಾಗಗಳನ್ನು ಈ ರೀತಿಯಲ್ಲಿ ಅಸಮಾನತೆ, ದ್ವಂದ್ವನೀತಿ, ಉಚ್ಚ ನೀಚದ ಭಾವನೆಗಳಿಂದ ನೋಡುವುದು ಭಾರತೀಯ ಪರಂಪರೆಯ ದೃಷ್ಟಿಕೋನದಿಂದ ಹೊರತಾದುದು. ಭಾರತೀಯ ಧರ್ಮವು ಯಾವಾಗಲೂ ನರ-ನಾರಿಯರನ್ನು ಬೇರ್ಪಡಿಸಲಾಗದ ಅಂಗವೆಂದೇ ತಿಳಿದಿದೆ. ಪುರುಷನು ಒಬ್ಬಂಟಿಯಾಗಿರುವುದಿಲ್ಲ. ತಾನು, ತನ್ನ ಪತ್ನಿ, ತನ್ನ ಸಂತಾನಗಳು ಕೂಡಿಕೊಂಡೇ ಪುರುಷನಾಗುತ್ತಾನೆ. ಅಥೋ ಅರ್ಧ್ರೋ ವಾ ಏಷ ಆತ್ಮನಃ ಯತ್ ಪತ್ನಿ. ಪತ್ನಿಯು ಪುರುಷನ ಅರ್ಧ ಅಂಗಿಯಾಗಿದ್ದಾಳೆ. ಇಂತಹ ಪರಿಸ್ಥಿತಿಯಲ್ಲಿ ನಾರಿಗೆ ದೇವರ ವಾಣಿಯಾದ ವೇದಜ್ಞಾನವನ್ನು ತಲುಪಿಸದೇ ಇರುವುದು ಖಂಡಿತವಾಗಿಯೂ ಔಚಿತ್ಯಪೂರ್ಣವಾದ ನಿಲುವಲ್ಲ. ಇತರ ಮಂತ್ರಗಳಂತೆಯೇ ಆಕೆಗೂ ಗಾಯತ್ರಿಯ ಮೇಲೆ ಪೂರ್ತಿಯಾದ ಅಧಿಕಾರವಿದೆ. ಭಗವಂತನನ್ನು ನಾವು ನಾರಿಯ ರೂಪದಲ್ಲಿ, ಗಾಯತ್ರಿಯ ರೂಪದಲ್ಲಿ ಆರಾಧಿಸುತ್ತೇವೆ. ಹಾಗಿದ್ದರೆ ನಾರಿ ಜಾತಿಯನ್ನು ಜಿಗುಪ್ಸೆಯಿಂದ ಪತಿತ, ಅಸ್ಪೃಶ್ಯ, ಅನಧಿಕಾರಿಣಿ ಎಂದು ತಿಳಿಯುವುದು ಎಲ್ಲಿಯವರೆಗೆ ಸರಿ? ಈ ಬಗ್ಗೆ ನಾವೇ ನಮ್ಮನ್ನು ಪ್ರಶ್ನಿಸಿಕೊಳ್ಳುವುದು ಸರಿಯಾದ ನಿಲುವು. ಸ್ತ್ರೀಯರಿಗೆ ವೇದಾಧಿಕಾರವು ಇಲ್ಲವೆನ್ನುವುದು ಮತ್ತು ಅವರನ್ನು ಅದರಿಂದ ದೂರವಿರಿಸುವುದು, ಇದರಿಂದಾಗಿ ಸ್ವಾಭಾವಿಕವಾಗಿಯೇ ಅವರಲ್ಲಿ ಒಂದು ತರದ ಹೀನ ಭಾವನೆಯು ಉತ್ಪತ್ತಿಯಾಗುತ್ತದೆ. ಇದರ ಘೋರ ಪರಿಣಾಮವು ದೂರ ಭವಿಷ್ಯದಲ್ಲಿ ಸಾಮಾಜಿಕವಾಗಿ ಹಾಗೂ ರಾಷ್ಟ್ರೀಯವಾಗಿ ದೇಶದ ವಿಕಾಸದ ಮೇಲೆಯೇ ಬೀಳುತ್ತದೆ. ಸದ್ಯ ಹೆಚ್ಚಿನ ಪುರುಷರು
ವೇದಗಳಿಂದ ಅಪರಿಚಿತರು ಮತ್ತು ಈ ಸಂಬಂಧದಲ್ಲಿ ಅನಗತ್ಯವಾದ ಮಾತುಗಳನ್ನಷ್ಟೇ ಮಾತನಾಡುತ್ತಿರುತ್ತಾರೆ. ಆದರೂ ಯಾವುದೇ ಸಮುದಾಯವನ್ನು ಸೈದ್ಧಾಂತಿಕವಾಗಿ ಅಧಿಕಾರವಿಲ್ಲ ಎಂದು ಘೋಷಿಸುವುದರ ಪರಿಣಾಮ ಹಾನಿಕಾರವೇ ಆಗಿ ಉಳಿಯುತ್ತದೆ. ಆದ್ದರಿಂದ ವಿತಂಡವಾದಿಗಳ ಹೇಳಿಕೆಗಳಿಗೆ ಗಮನವನ್ನೇ ಹರಿಸದೆ ನಾವು ಸ್ತ್ರೀಯರ ಬಗ್ಗೆ ಆದಂತಹ ಅನ್ಯಾಯವನ್ನು ಸರಿಪಡಿಸಿಕೊಳ್ಳಲೇಬೇಕಾಗಿದೆ. ವೇದಜ್ಞಾನವು ಪುರುಷ ಸ್ತ್ರೀ ಎಲ್ಲರಿಗಾಗಿಯೂ ಇದೆ. ಭಗವಂತನು ತನ್ನ ಸಂತಾನಗಳಿಗೆ ಯಾವ ಸಂದೇಶವನ್ನು ಕೊಡುವನೋ ಅವನ್ನು ಕೇಳುವ ಅಧಿಕಾರವು ಎಲ್ಲರಿಗೂ ಇದೆ. ಇದರ ಮೇಲೆ ನಿರ್ಬಂಧವನ್ನು ಹೇರುವುದೆಂದರೆ ನಾವು ದೇವರ ಬಗ್ಗೆ ದ್ರೋಹವೆಸಗಿದಂತೆಯೇ ಸರಿ. ವೇದ ಭಗವಾನ್ ಸ್ವತಃ ಹೇಳುತ್ತಾರೆ, ಸಮಾನೋ ಮಂತ್ರಃ ಸಮಿತಿಃ ಸಮಾನಿ ಸಮಾನಂ ಮನಃ ಸ ಚಿತ್ತಮೇಷಾಂ ಸಮಾನಂ ಮಂತ್ರಮಭಿಮಂತ್ರಯೇ ವ ಸಮಾನೇನ ವೋ ಹವಿಷಾ ಜುಹೋಮಿ. ಋಗ್ವೇದ. ಅರ್ಥಾತ್, ಹೇ ಸಮಸ್ತ ನಾರಿಯರೇ, ನಿಮಗೆ ಈ ಮಂತ್ರವು ಸಮಾನ ರೂಪದಲ್ಲಿ ಕೊಡಲ್ಪಟ್ಟಿದೆ ಮತ್ತು ನಿಮ್ಮ ಪರಸ್ಪರ ವಿಚಾರಗಳು ಸಮಾನ ರೂಪದಲ್ಲಿರಲಿ. ನಿಮ್ಮ ಸಭೆಗಳು ಎಲ್ಲರಿಗಾಗಿಯೂ ಸಮಾನ ರೂಪದಲ್ಲಿ ತೆರೆದಿರಲಿ. ನಿಮ್ಮ ಮನಸ್ಸು ಮತ್ತು ಚಿತ್ತವು ಸಮಾನವಾಗಿ ಸೇರಿಕೊಂಡಿರಲಿ. ನಾನು ನಿಮಗೆ ಸಮಾನ ರೂಪದ ಮಂತ್ರಗಳನ್ನು ಉಪದೇಶಿಸುತ್ತಿದ್ದೇನೆ ಮತ್ತು ಸಮಾನ ರೂಪದಲ್ಲಿ ಸ್ವೀಕರಿಸಲು ಯೋಗ್ಯವಾದ ಪದಾರ್ಥಗಳನ್ನು ಕೊಡುತ್ತಿದ್ದೇನೆ.